ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ ಈ ವಾಮನಾಧಿಕರಣದ ಕುರಿತಾದಂತಹ ವಿಚಾರಣೆಯನ್ನು ರಾಘವೇಂದ್ರ ಸ್ವಾಮಿಗಳು 135ನೇ ಗದ್ಯ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಮೂಲ ಉಪನಿಷತ್ನಲ್ಲಿ ಈಶಾನೋ ಭೂತ ಭವ್ಯಸ್ಯ ಅಂತ ಈಶಾನ ಅಂತ ಶಬ್ದ ಇದೆ. ಆ ಈಶಾನ ಎಂಬ ಶಬ್ದಕ್ಕೆ ಏನರ್ಥ? ಪೂರ್ವಪಕ್ಷ ಮಾಡುವವರು ಮುಖ್ಯ ಪ್ರಾಣ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಅದು ಒಂದು ಮುಖ್ಯ ಪ್ರಾಣ ಅಂತ ಅರ್ಥ ಅಲ್ಲ, ವಿಷ್ಣುವೇ ಅಂತ, ಅದಕ್ಕೆ ವಿಷ್ಣು ಅಂತಲೇ ಅದಕ್ಕೆ ಅರ್ಥ ಮಾಡಬೇಕು ಅಂತ ನಾವು ಈ ವ್ಯಾಖ್ಯಾನದಲ್ಲೆಲ್ಲ ನೋಡಿದ್ವಿ. ಆದರೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈಶಾನ ಎಂಬ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಅಂತ ಹೇಳಿಲ್ವಲ್ಲ. ಅವ್ರು ಹಾಗೆ ಮಾಡ್ಬೇಕಿತ್ತು, ಅದನ್ನು ಅವ್ರು ಹಾಗೆ ಮಾಡಿಲ್ಲ. ಆದ್ರೆ ಅವ್ರೇನ್ ಮಾಡಿದ್ದಾರೆ, ಊರ್ಧ್ವಂ ಪ್ರಾಣ ಮುನ್ನಮೈತಿ ಅಪಾನಂ ಪ್ರತ್ಯಗಸ್ಯತಿ ಅಂತ ಆ ಪ್ರಾಣವನ್ನ ಮೇಲೆ ಕರ್ಕೊಂಡು ಹೋಗೋದು, ಅಪಾನವನ್ನು ಕೆಳಗೆ ದಬ್ಬುವುದು ಮೊದಲಾದ ಆ ಉಪನಿಷತ್ತಿನ ಭಾಗ ಏನಿದೆ, ಅಲ್ಲಿ ಏನು ಪ್ರಾಣ ಪ್ರೇರಕತ್ವ ಅಪಾನ ಪ್ರೇರಕತ್ವ ಇದೆ, ಅವೆಲ್ಲವೂ ಕೂಡ ಮುಖ್ಯ ಪ್ರಾಣನಿಗೆ ಸಂಬಂಧಪಟ್ಟದ್ದಲ್ಲ, ಅವೆಲ್ಲ ವಿಷ್ಣುವಿಗೆ ಸಂಬಂಧಪಟ್ಟದ್ದು ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ತಿಳಿಸಿದ್ದಾರೆ. ಆಚಾರ್ಯ ಏನ್ ಮಾಡ್ಬೇಕಾಗಿತ್ತು? ನಮಗೇನ್ ಪ್ರಶ್ನೆ ಬರ್ತದೆ ಅಂದ್ರೆ, ಈಶಾನ ಎಂಬ ಶಬ್ದಕ್ಕೆ ವಿಷ್ಣು ಅಂತಾನೆ ಅರ್ಥ, ನೀವು ಮುಖ್ಯ ಪ್ರಾಣ ಅಂತ ಯಾಕೆ ಅರ್ಥ ಮಾಡಿದ್ದೀರಿ? ಮುಖ್ಯ ಪ್ರಾಣ ಅಂತನೋ ರುದ್ರನೋ ಅಂತ ಅರ್ಥ ನೀವು ಮಾಡ್ಕೊಳ್ಬೇಡಿ. ಅದಕ್ಕೆ ವಿಷ್ಣು ಎಂಬ ಶಬ್ದಕ್ಕೆ ವಿಷ್ಣು ಎಂಬ ಅರ್ಥವನ್ನೇ ಈಶಾನ ಎಂಬ ಶಬ್ದ ಹೇಳ್ತದೆ, ಭಗವಂತ ಸರ್ವಶಬ್ದ ವಾಚ್ಯ ಆದ್ರಿಂದ ಅಂತ ಹೇಳ್ಬೇಕಾಗಿತ್ತು ಆಚಾರ್ಯರು. ಅದು ಅವ್ರು ಹಾಗೆ ಹೇಳಲಿಲ್ಲ. ಆದ್ರೆ ಆ ಆಚಾರ್ಯ ಏನ್ ಹೇಳಿದ್ರು, ಪ್ರಾಣ ಪ್ರೇರಕತ್ವ ಅಪಾನ ಪ್ರೇರಕತ್ವ ಅನ್ನೋದು ಮುಖ್ಯ ಪ್ರಾಣನ ಧರ್ಮ ಅಲ್ಲ, ಅದೆಲ್ಲವೂ ಕೂಡ ವಿಷ್ಣುವಿನ ಧರ್ಮ ಅಂತ ಅವ್ರು ಹೇಳಿಬಿಟ್ರು ಆಚಾರ್ಯರು. ಹಾಗೆ ಹೇಳಿದ್ರಿಂದ ಏನು ಸೂಚನೆ ಮಾಡಿದಾಗಾಯ್ತು ಆಚಾರ್ಯರು ಅಂದ್ರೆ, ಪೂರ್ವಪಕ್ಷ ಮೂಲ ಭಂಜನಾಯವ, ಪೂರ್ವಪಕ್ಷದವ್ರು ಏನ್ ಪ್ರಶ್ನೆ ಮಾಡ್ಲಿಕ್ಕೆ ಹೊರಟಿದ್ರಲ್ಲ, ಆ ಪೂರ್ವಪಕ್ಷದವರ ಮೂಲವನ್ನ ಬೇರನ್ನೇ ಕತ್ತರಿಸಿಬಿಟ್ರು ಆಚಾರ್ಯರು. ಅಂತ ಒಂದು ಕಾರ್ಯವನ್ನು ಆಚಾರ್ಯರು ಮಾಡಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಪೂರ್ವಪಕ್ಷದ ಮೂಲ ಏನು? ಪೂರ್ವಪಕ್ಷದವರು ಪ್ರಶ್ನೆ ಮಾಡ್ಲಿಕ್ಕೆ ಮೂಲ ಏನು ಅಂದ್ರೆ, ಪ್ರಾಣ ಪ್ರೇರಕತ್ವ ಅಪಾನ ಪ್ರೇರಕತ್ವ ಅನ್ನೋದು ವಿಷ್ಣುವಿಗಿಲ್ಲ, ಅದು ಇರುವುದು ಮುಖ್ಯ ಪ್ರಾಣನಿಗೆ ಅಂತ ಅವರ ಅಭಿಪ್ರಾಯ. ಅದಿರುವುದು ಮುಖ್ಯ ಪ್ರಾಣನಿಗಲ್ಲ, ಪರಮಾತ್ಮನಿಗೆ ಅಂತ ಆಚಾರ್ಯರು ತಿಳಿಸುವ ಮೂಲಕ ಆ ಪೂರ್ವ ಪಕ್ಷದವರ ಒಂದು ಆಧಾರ ಇದೆಯಲ್ಲ, ಅವರು ಶಂಕೆಗೆ ಆಧಾರ, ಅದನ್ನೇ ಭಗ್ನ ಮಾಡಿದ್ದಾರೆ. ಈ ಉದ್ದೇಶ ಇದೆ ಆಚಾರ್ಯರಿಗೆ. ಮತ್ತೆ ಇನ್ನೊಂದು ತಾತ್ಪರ್ಯ ಏನಂದ್ರೆ, ಈ ಈಶಾನ ಪದ ಪ್ರವೃತ್ತಿ ನಿಮಿತ್ತಂ ಈಶಾನ್ ಮುಖ್ಯ ಪ್ರಾಣಾದೀನ್ ಅನಿತಿ. ಈಶಾನ ಎಂಬ ಶಬ್ದಕ್ಕೆ ಏನರ್ಥ? ಈಶಾನ್, ಈಶ ಅನ ಅಂತ ಎರಡಿದೆ ಅಲ್ಲಿ. ಈಶರಾದ ಮುಖ್ಯ ಪ್ರಾಣಾದಿಗಳನ್ನ ಅನಿತಿ ಅಂದ್ರೆ ಪ್ರೇರಿಸುತ್ತಾನೆ, ಚೇಷ್ಟಯತೆ. ಹೀಗೆ ಈಶಾನ ಎಂಬ ಶಬ್ದಕ್ಕೆ ಯೋಗ ವೃತ್ತಿಯಿಂದ ಅದು ವಿಷ್ಣುವಾಚಕ ಅಂತ ತೋರಿಸ್ಲಿಕ್ಕಾಗಿ ಆಚಾರ್ಯರು ಹೀಗೆ ಮಾಡಿದ್ದಾರೆ. ಪ್ರಾಣ ಪ್ರೇರಕ ಅಂತ ಆಚಾರ್ಯರು ಅಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಹೀಗೆ ಈಶಾನ ಪದ ಎಂಬುದು ಯೋಗ ವೃತ್ತಿಯಿಂದ ವೈಷ್ಣವವಾಗಿದೆ, ಅದು ವಿಷ್ಣು ವಾಚಕವಾಗಿದೆ ಇತಿ ಸೂಚಯಿತು ವಾ. ಹೀಗೆ ಆಚಾರ್ಯರು ಎರಡು ಅಭಿಪ್ರಾಯ ಇಟ್ಕೊಂಡು ಪ್ರಾಣ ಪ್ರೇರಕ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅತಯೇವ ಪೂರ್ವಪಕ್ಷಲಿಂಗಸ್ಯ ಸಾವಕಾಶತ್ವಾದೇವ ಆಕ್ಷಿಪ್ತಮಪಿ ವಿಶ್ವದೇವೋಪಾಸ್ಯತ್ವಾದಿ ಸಿದ್ಧಾಂತ ಸಾಧಕಮೇವ. ಈ ಪೂರ್ವಪಕ್ಷದವರು ಅವಲಂಬಿಸಿದಂತಹ ಒಂದು ಲಿಂಗ ಅಂದ್ರೆ ವಿಶ್ವದೇವೋಪಾಸ್ಯತ್ವ ಮೊದಲಾದದ್ದು, ಎಲ್ಲ ದೇವತೆಗಳಿಂದಲೂ ಉಪಾಸ್ಯನಾಗಿರ್ಬೇಕೆ, ಅದು ಪೂರ್ವಪಕ್ಷದ ಲಿಂಗ, ಅದು ಧರ್ಮ, ಅದು ಸಾವಕಾಶ. ಅದು ಎಲ್ಲಾ ದೇವತೆಗಳಿಂದಲೂ ಉಪಾಸನಾಗಿದ್ದಾನಂದ್ರೆ ಪರಮಾತ್ಮನೇ ಆಗಿರ್ಬೇಕು. ಸಾವಕಾಶ ಅದು ಅಂದ್ರೆ ಅದಕ್ಕೆ ಮುಖ್ಯ ಪ್ರಾಣನ ಪರವಾಗಿಯೂ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ, ಪರಮಾತ್ಮನ ಪರವಾಗಿಯೂ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದು ಆಕ್ಷಿಪ್ತ. ಆಕ್ಷಿಪ್ತ ಅಂದ್ರೆ ಪ್ರಶ್ನಿಸಲ್ಪಟ್ಟದ್ದು ಅಂತ ಅರ್ಥ. ಅಂಥ ಏನು ವಿಶ್ವದೇವೋಪಾಸ್ಯತ್ವಾದಿ ಲಿಂಗ ಇದೆ, ಅದು ಸಿದ್ಧಾಂತಕ್ಕೆ ಸಮರ್ಥಕ ಆಗಿಬಿಡ್ತದೆ. ಪೂರ್ವ ಪಕ್ಷದವರು ಅದನ್ನ ತಮ್ಮ ಪಕ್ಷದ ಸಮರ್ಥನೆಗಾಗಿ ಉಪಯೋಗ ಮಾಡಿದ್ರು. ಆದರೆ ಅವ್ರು ಹಾಗೆ ಮಾಡಿದಾಗ ಅದು ಸಿದ್ಧಾಂತಕ್ಕೆ ಸಮರ್ಥಕ ಆಗಿಬಿಡ್ತು. ಆದ್ರಿಂದ ಸರ್ವದೇವೋಪಾಸ್ಯತ್ವ ಅಂತನ್ನೋದು ಈ ಸಿದ್ಧಾಂತಕ್ಕೆ ಸಮರ್ಥಕ ಅಂತ ಹೀಗೆ ಗೊತ್ತಾಗ್ತದೆ. ಇದೆಲ್ಲ ಆ ಕಂಪನಾತ್ ಎಂಬ ಸೂತ್ರ ಕಳೆದ ದಿವಸ ಏನು ನೋಡಿದ್ದೀವಿ, ಅದರ ಟೀಕಾದಲ್ಲಿ ಇದೆಲ್ಲ ಸ್ಪಷ್ಟವಾಗಿದೆ.
ನಾನು ಈ ಸದ್ಯದಲ್ಲಿ ಅನುಭಾಷದ ಈ ಪ್ರವಚನದಲ್ಲಿ ಆ ಕಂಪನಾತ್ ಅನ್ನೋದನ್ನು ಮತ್ತೆ ಹೇಳೋದಿಲ್ಲ. ಈ ಸದ್ಯ ನಾವು ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಅನುಭಾಷ್ಯ ಏನು ಹೇಳಿದೆ ಮತ್ತೆ ತತ್ವಮಂಜರಿ ಏನು ಹೇಳಿದೆ ಅಂತ ಅನ್ನೋದನ್ನ ನೋಡಿದ್ದೇವೆ. ಆ ಕಂಪನಾತ್ ಎಂಬ ಸೂತ್ರದಲ್ಲಿ ವಜ್ರ ಎಂಬ ಶಬ್ದ ಅದು ವಜ್ರಾಯುಧವನ್ನು ಹೇಳುವುದಿಲ್ಲ, ಹೊರತು ಪರಮಾತ್ಮನನ್ನೇ ಹೇಳ್ತದೆ ಹೇಗೆ ಅಂತ ಅನ್ನೋದನ್ನ ಸಮರ್ಥನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಎಲ್ಲ ಕಡೆಯೂ ಕೂಡ ಈಶಾನ ಇತ್ಯಾದಿ ಶಬ್ದಗಳು ಮುಖ್ಯ ಪ್ರಾಣನನ್ನಾಗಲಿ ಮತ್ತಾರು ತಿಳಿಯುವಂತೆ ಅದು ರುದ್ರನನ್ನಾಗಲಿ ಪ್ರಯೋಗ ಮಾಡೋದಿಲ್ಲ. ಎಲ್ಲವೂ ಕೂಡ ಅದು ಪರಮಾತ್ಮನನ್ನೇ ಹೇಳ್ತದೆ ಅಂತ ಸ್ಪಷ್ಟ ಆಗ್ತದೆ. ವ್ಯಕ್ತವೇತದಪಿ, ಹಿಂದಿನ ವಿಷಯ ಹೇಗೆ ಕಂಪನಾತ್ ಎಂಬ ಸೂತ್ರದ ಟೀಕಾದಲ್ಲಿ ಸ್ಪಷ್ಟವಾಗಿತ್ತೋ ಹಾಗೆ ಈ ವಿಷಯವೂ ಕೂಡ ಟೀಕಾದಲ್ಲಿ ಸ್ಪಷ್ಟವಾಗಿದೆ, ಹೀಗರ್ಥ. ಆಚಾರ್ಯರ ಮಾತಿಗೆ ಮತ್ತೊಂದು ರೀತಿಯಾಗಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದೇನೆಂದರೆ, ಈಶಾನ ಅಂತಿದೆಯಲ್ಲ, ಈಶಾನ ಅಂದ್ರೆ ಈಶಂ ಪ್ರಾಣ ಮುನ್ನಮಯತೆ. ಈ ಹಿಂದೆ ನಾವು ನೋಡಿದ್ವಲ್ಲ, ಈಶಾನ್ ಮುಖ್ಯ ಪ್ರಾಣಾದೀನ್ ಅನೀತಿ ಅಂತ. ಈ ಹಿಂದೆ ಒಂದು 2-3 ವಾಕ್ಯದ ಹಿಂದೆ ರಾಘವೇಂದ್ರ ಸ್ವಾಮಿ ತೋರಿಸಿದ ಅರ್ಥ ಈಶರಾದಂತಹ ಒಡೆಯರಾದಂತಹ ಮುಖ್ಯ ಪ್ರಾಣಾದಿಗಳನ್ನು ಪ್ರೇರಿಸುವವನು ಅಂತ ಅಲ್ಲಿ ಅರ್ಥ ತೋರಿಸಿದ್ರು. ಈಗ ಈಶಾನ ಅಂತೇನು ಅಲ್ಲಿ ಮೂಲದಲ್ಲಿ ಶಬ್ದ ಇದೆಯಲ್ಲ ಉಪನಿಷತ್ನಲ್ಲಿ, ಆ ಈಶಾನ ಎಂಬ ಶಬ್ದಕ್ಕೆ ಮುಖ್ಯ ಪ್ರಾಣಾದಿಗಳನ್ನು ಪ್ರೇರಿಸುವುದು ಅಂತ ಅರ್ಥ ಅಲ್ಲ, ಈಶನಾದ ಮುಖ್ಯ ಪ್ರಾಣನನ್ನು ಪ್ರೇರಿಸುವುದು ಅಂತ. ಈಶಾನ ಎಂಬ ಶಬ್ದಕ್ಕೆ ಮುಖ್ಯ ಪ್ರಾಣನನ್ನು ಪ್ರೇರಿಸುವವನು ಅಂತ ಅರ್ಥ. ಅದಕ್ಕೆ ಅಲ್ಲಿ ಬಂದಿರೋ ಶಬ್ದಕ್ಕೆ ಮುಖ್ಯ ಪ್ರಾಣಾದಿಗಳನ್ನು ಪ್ರೇರಿಸುವವನು ಅಂತನೂ ಅರ್ಥ ಇದೆ, ಹಾಗೆ ಮುಖ್ಯ ಪ್ರಾಣನನ್ನು ಮಾತ್ರ ಪ್ರೇರಿಸುವುದು ಅಂತನೂ ಅರ್ಥ ಇದೆ. ಯಾಕೆಂದ್ರೆ ಅಲ್ಲಿ ಮುಖ್ಯ ಪ್ರಾಣನೇ ಪ್ರಸ್ತುತನಾಗಿದ್ದಾನೆ. ನಿಮ್ಮ ಆಲೋಚನೆಗೆ ತಕ್ಕಂತೆ ಪ್ರಾಣ ಪ್ರೇರಕತ್ವ ಮತ್ತು ಅಪಾನ ಪ್ರೇರಕತ್ವ ಇವೆಲ್ಲ ಇರುವುದು ಯಾರದಲ್ಲಿ? ಮುಖ್ಯ ಪ್ರಾಣನಲ್ಲಿ. ಅವನನ್ನು ಪ್ರೇರಿಸುವವನು ಯಾರು? ಪರಮಾತ್ಮ. ಹೀಗೆ ಈಶಂ ಅಂದ್ರೆ ಒಡೆಯನಾದ ಪ್ರಾಣಂ ಉನ್ನಯತಿ ಪ್ರೇರಿಸುತ್ತಾನೆ ಇತಿ ವ್ಯುತ್ಪತ್ಯ ಯೌಗಿಕ ಈಶಾನ ಪದಸ್ಯೈವ ಅಯಂ ನಿರ್ದೇಶ. ಈಶಾನ ಅಂತ ಅಲ್ಲೇನು ಶಬ್ದ ಇದೆಯಲ್ಲ ಉಪನಿಷತ್ನಲ್ಲಿ, ಅದು ಯೌಗಿಕ, ಯೋಗ ವೃತ್ತಿಯಿಂದ ಪರಮಾತ್ಮನ ಹೇಳುವಂಥದ್ದು. ಅದನ್ನ ಪ್ರಾಣ ಪ್ರೇರಕ ಅಂತ ಆಚಾರ್ಯ ಹೇಳಿದ್ದಾರೆ. ಆದ್ರಿಂದ ಆಚಾರ್ಯರು ತಮ್ಮ ಪ್ರಾಣ ಪ್ರೇರಕ ಎಂಬ ಶಬ್ದದ ಬಳಕೆಯ ಮೂಲಕ ಉಪನಿಷತ್ತಿನ ಆ ಈಶಾನ ಎಂಬ ಶಬ್ದವನ್ನೇ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ತಿಳ್ಕೋಬೇಕು. ಸಮಾಸ ಪ್ರಾಗ್ವತ, ಈ ಈಶಾನ ಎಂಬ ಶಬ್ದಕ್ಕೆ ಈಶಾನ್ ಅನತೆ ಅಂತ ಹಿಂದೆ ಮಾಡಿದ್ರು, ಇಲ್ಲಿ ಈಶಂ ಅನತೆ ಅಂತ ಇಷ್ಟೇ ಅರ್ಥ, ಈಶಂ ಅನಯತೆ ಅಂತ. ಹಿಂದಿನಂತೆಯೇ ಸಮಾಸ ಮಾಡಬೇಕು. ಆದ್ದರಿಂದ ಈಗ ಆಚಾರ್ಯ ಇಲ್ಲಿ ಮಾಡ್ಲಿಕ್ಕೆ ಹೊರಟಿರೋದು ಈಶಾನ ಎಂಬುದಾಗಿ ಆ ಉಪನಿಷತ್ತಿನ ಶಬ್ದ ಏನಿದೆ, ಆ ಈಶಾನ ಎಂಬ ನಾಮ ಭಗವಂತನ ನಾಮ, ಅದರ ಸಮನ್ವಯದ ನಿರೂಪಣೆಯೇ ಆಗಿದೆ ಅಂತ ಅರ್ಥ.